ದರ್ಶನ್ ವಿಷಯದಲ್ಲಿ ದಿನ 24 ಗಂಟೆ ಬಿಡುವಿಲ್ದೆ ಅವ್ರು ಉಚ್ಚೆಕ್ ಹೋಗ್ಬೇಕಾದ್ರೆ, ಅವ್ರು ಹೇಳ್ಕೋಕ್ ಹೋಗ್ಬೇಕಾದ್ರೆ, ಅವ್ರು ಉಸಿರಾಡ್ಬೇಕಾದ್ರೆ, ಅವ್ರು ಮಲಗ್ಬೇಕಾದ್ರೆ, ಅವ್ರು ಕೂರ್ಬೇಕಾದ್ರೆ ಅಷ್ಟೊಂದು ಸುದ್ದಿ ಮಾಡಿದ್ರಲ್ಲಪ್ಪ ಎಂಜಲ್ ಕಾಶನ್ ಮಾಧ್ಯಮಗಳೇ. ಬಡವರ ಬಂಧು, ಅಹಿಂದ ನಾಯಕ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ನಮ್ಮ ಸಿದ್ದರಾಮಯ್ಯನವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು, ನಮ್ಮ ನಾಡಿನ ಮುಖ್ಯಮಂತ್ರಿಗಳು, ಇವರ ಜವಾಬ್ದಾರಿ ಏನು? ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಪ್ರಕರಣ ಸುಮಾರು 12 ವರ್ಷಗಳು ಕಳೆದಿದೆ. ಇಡೀ ರಾಜ್ಯ ವ್ಯಾಪ್ತಿ, ದೇಶ ವ್ಯಾಪ್ತಿ ಸೌಜನ್ಯ ಪ್ರಕರಣ ಸುದ್ದಿಯಾಗಿದೆ. ಆದ್ರೂ ಸಹ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು, ನಮ್ಮ ನಾಡಿನ ಮುಖ್ಯಮಂತ್ರಿಗಳು, ಇವರ ಜವಾಬ್ದಾರಿ ಏನು? ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದ್ರು ಸಹ ಮಾನ್ಯ ಪ್ರಧಾನ ಮಂತ್ರಿಗಳಾದಂತ ಪ್ರಧಾನ ಮಂತ್ರಿ ಮೋದಿ ಅವರು ಯಾಕೆ ಗಮನ ಹರಿಸ್ತಾ ಇಲ್ಲ? ನಮ್ಮ ನಾಡಿನ ಅನ್ನರಾಮಯ್ಯ, ಸಿದ್ದರಾಮಯ್ಯ, ಬಡವರ ಬಂಧು, ಅಹಿಂದ ನಾಯಕ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ನಮ್ಮ ಸಿದ್ದರಾಮಯ್ಯನವರು ಯಾಕೆ ಸೌಜನ್ಯ ಪ್ರಕರಣದಲ್ಲಿ ಮೂಗು ತೂರಿಸ್ತಾ ಇಲ್ಲ? ಇದು ಅಕ್ಷಮ್ಯ ಅಪರಾಧ. ಈ ನಾಡಲ್ಲಿ ನೆಲ ಜಲ ಭಾಷೆಗಾಗಿ, ನಾಡಿನ ಉಳಿವಿಗಾಗಿ, ಜನರ ಬದುಕಿನ ಜೊತೆ ನಾವು ಇರ್ತೇವೆ ಅಂತ ನೀವು ಸಂವಿಧಾನಬದ್ಧವಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿ ಬಂದಂತ 224 ಜನ MLAಗಳು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಕೆಲವು ಮಾಧ್ಯಮ ಮಿತ್ರರು ಈ ದರ್ಶನ್ ವಿಷಯದಲ್ಲಿ ದಿನ 24 ಗಂಟೆ ಬಿಡುವಿಲ್ದೆ ಅವ್ರು ಉಚ್ಚೆಕ್ ಹೋಗ್ಬೇಕಾದ್ರೆ, ಅವ್ರು ಹೇಳ್ಕೋಕ್ ಹೋಗ್ಬೇಕಾದ್ರೆ, ಅವ್ರು ಉಸಿರಾಡ್ಬೇಕಾದ್ರೆ, ಅವ್ರು ಮಲಗ್ಬೇಕಾದ್ರೆ, ಅವ್ರು ಕೂರ್ಬೇಕಾದ್ರೆ ಅಷ್ಟೊಂದು ಸುದ್ದಿ ಮಾಡಿದ್ರಲ್ಲಪ್ಪ. ಅವಿವೇಕಿ ಮಾಧ್ಯಮಗಳೇ, ಕೆಲವು ಅವಿವೇಕಿ ಮಾಧ್ಯಮಗಳೇ, ಎಂಜಲ್ ಕಾಶನ್ ಮಾಧ್ಯಮಗಳೇ, ನಿಮ್ಗೆ ಜನ್ಮಕ್ ಬೆಂಕಿ ಹಾಕವ್ರೆ. ಇದನ್ನ ಪಾರದರ್ಶಕ? ಇದನ್ನೇ 4ನೇ ಅಂಗ, ಸಂವಿಧಾನದ 4ನೇ ಅಂಗ ಇದನ್ನ ಅಲ್ಲ ಕಣ್ರಿ. ದರ್ಶನ್ ವಿಷಯದಲ್ಲಿ ಅಷ್ಟೊಂದು ಎಡಬಿಡದಲ್ಲೇ ಉಸಿರಾಡಕ್ಕೂ ಜಾಗ ಇಲ್ದಂಗೆ ಸುದ್ದಿ ಮಾಡಿದ್ರಲ್ಲಪ್ಪ. ಸೌಜನ್ಯ ವಿಷಯದಲ್ಲಿ ಯಾಕೆ ನೀವು ಈ ರೀತಿ ಬಲಿಷ್ಠರಾಗ್ತಾ ಇಲ್ಲ? ಸೌಜನ್ಯ ವಿಷಯದಲ್ಲಿ ಯಾಕೆ ನೀವು ಮುಂದಕ್ಕೆ ಬರ್ತಾ ಇಲ್ಲ? ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ, ರಾಜಕಾರಣಿಗಳಿಗೊಂದ್ ನ್ಯಾಯ, ಅಧಿಕಾರಿಗಳಿಗೊಂದ್ ನ್ಯಾಯ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ. ಇದನ್ನ ಸಂವಿಧಾನ? ಇದನ್ನ ಬಸವಣ್ಣವ್ರು ಹೇಳಿರೋದು? ಇದನ್ನ ಸ್ವಾಮಿ ವಿವೇಕಾನಂದ ಸ್ವಾಮೀಜಿ ಅವ್ರು ಹೇಳಿರೋದು? ಇದನ್ನ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನೀವು ನಿಜವಾಗ್ಲೂ ಮಾನ ಮರ್ಯಾದಿದ್ರೆ ಸಂವಿಧಾನದ ಮೇಲೆ, ಬಸವಣ್ಣವ್ರ ಮೇಲೆ, ವಿವೇಕಾನಂದ ಸ್ವಾಮೀಜಿ ಅವ್ರ ಮೇಲೆ, ನಮ್ಮ ಮಹನೀಯರ ಮೇಲೆ ನಿಮ್ಗೆ ಏನಾದ್ರೂ ಕಿಂಚಿತ್ತು ಗೌರವ ಇದ್ರೆ ಮಾನ್ಯ ಪ್ರಧಾನ ಮಂತ್ರಿ ಮೋದಿ ಅವ್ರಿಗೊಂದು ಮನವಿ ಮಾಡ್ತೇವೆ. ನೀವು ಈ ದೇಶದ ದೊರೆ, ನಮ್ಮ ನಾಡಿನ ದೊರೆ, ಇಬ್ಬರು ಯಾಕೆ ಇದರಲ್ಲಿ ನೀವು ಮುಂಚೂಣಿ ವಹಿಸ್ಕೊತಾ ಇಲ್ಲ? ಯಾಕೆ ಮುಂದಕ್ಕೆ ಬರ್ತಾ ಇಲ್ಲ? ಜನಗಳ ಹೋರಾಟ ನಿಮ್ ಕಣ್ಣಿಗೆ ಬೀಳ್ತಾ ಇಲ್ವಾ? ಕಾನೂನು ಬಹಳ ಬಲಿಷ್ಠವಾಗಿ ಕಾನೂನಾತ್ಮಕ ಕೈಗೊಂಡ್ರೆ ಈ ಸಾಕ್ಷಿನ ಯಾರು ನಾಶಪಡಿಸಿದರೆ ಅಂತ ಅವಿವೇಕಿ ಅಧಿಕಾರಿಗಳ ವಿರುದ್ಧನೂ ಸೂಕ್ಷ್ಮವಾಗಿ ಅಲ್ಲರೇ. ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶದಲ್ಲಿ ಕರ್ನಾಟಕದ ಪೊಲೀಸ್ ಪವರ್ ಏನು ಅಂತ ಗೊತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ತೋರಿಸ್ಕೊಟ್ಟಿದ್ದಾರೆ, ವಿಷ್ಣುವರ್ಧನ್ ಅವ್ರು ತೋರಿಸ್ಕೊಟ್ಟಿದ್ದಾರೆ, ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಆದರ್ಶವಾಗಿ ಕೆಲಸ ಮಾಡಕ್ಕಾಗಲ್ಲ ನಿಮ್ಗೆ. ಇರೋ ಮಾನ ಮರ್ಯಾದನ್ನು ಕಳ್ಕೊತಾ ಇದೀರಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣು ಸುಣ್ಣ ಅಂತ ಮಾಡಿದ್ರೆ ಈ ಜನಗಳ ಶಾಪ, ನೊಂದ ಶಾಪ. ಅಧಿಕಾರಿಗಳಾಗ್ಲಿ, ರಾಜಕಾರಣಿಗಳಾಗ್ಲಿ, ಯಾರೇ ಆಗ್ಲಿ ನ್ಯಾಯವಾಗಿ ಮಾತಾಡ್ಬೇಕು. ನ್ಯಾಯ ಮೀರಿ ಒಂದ್ ಕಣ್ಣು ಸುಣ್ಣ, ಒಂದ್ ಕಣ್ಣು ಬೆಣ್ಣ ಅಂತ ಮಾಡಿದ್ರೆ ಈ ಜನಗಳ ಶಾಪ, ನೊಂದವ್ರ ಶಾಪ, ನಿಮ್ಮ ಕುಟುಂಬಗಳ ಸರ್ವನಾಶ ಆಗ್ಬಿಡ್ತದೆ ಅಂತ ನಾವು ನೇರವಾಗಿ ಇವ್ರಿಗೆ ಎಚ್ಚರಿಕೆ ಕೊಡ್ತೇವೆ.